ನಾವು ಹಚ್ಬಿಟ್ರು ನನಗೆ ಹಣೆಗೆಲ್ಲ, ಹಣೆ ಎಲ್ಲ ಫುಲ್ ರೆಡ್ 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 ಆಗಿ ಹೋಗಿದೆ ನನಗೆ. ವೈನ್ ಗ್ಲಾಸ್ ನೋಡಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮಗೆ ಕೊಚ್ಚಾದ್ರಿ ಲಾಗ್ ಅಪ್ಲೋಡ್ ಮಾಡಿದಾಗ ಹೇಳಿದ್ದೆ ನಮ್ಮ ಚಾನಲ್ ನಾನು ಚೇಂಜ್ ಮಾಡ್ತೀನಿ ಅಂತ. ಯಾಕೆಂದರೆ ಶೆಟ್ಟೀಸ್ ಕಿಚನ್ ಆ್ಯಂಡ್ ಲಾಗ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಅದೇ ಥರ 2-3 ಬೇರೆ ಚಾನಲ್ ಕೂಡ ಇದೆ, ಸೇಮ್ ನೇಮ್ ಇದೆ. ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ಗೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಚಾನಲ್ ನೇಮು ಚೇಂಜ್ ಮಾಡಿದ್ದೀನಿ ಈಗ. ಸೊ ಶೆಟ್ಟೀಸ್ ಕಿಚನ್ ಆ್ಯಂಡ್ ಲಾಗ್ಸಿಂದ ಈಗ ಇದು ಶೆಟ್ಟೀಸ್ ಫುಡ್ ವೆಂಚರ್ ಅಂತ ಆಗಿದೆ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಮ್ಮ ಚಾನಲ್ ನೇಮ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಇನ್ನು ಮುಂದೆ ನಮ್ಮ ಚಾನಲ್ ನೇಮ್ ಶೆಟ್ಟೀಸ್ ಫುಡ್ ವೆಂಚರ್ ಅಂತ ಇರುತ್ತೆ, ಶೆಟ್ಟೀಸ್ ಕಿಚನ್ ಆ್ಯಂಡ್ ಲಾಗ್ಸ್ ಅಲ್ಲ. ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಸೊ ಈ ಥರ ನನಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದಂಗೆ ನನಗೆ ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ಡಿಫ್ರೆಂಟಾಗಿ ನಾನು ಕಂಟೆಂಟ್ ಕೊಡ್ತೀನಿ ನಿಮಗೆ ಬರೋ ದಿನಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ಸ್ ಎಲ್ಲ ಕೈ ಕೊಟ್ಬಿಟ್ರು. ಮಡಿಕೇರಿ ಟ್ರಿಪ್ ಹೋಗಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಇವತ್ತು ಸಾಟರ್ಡೆ. ಬಟ್ ಲಾಸ್ಟ್ ಮೂಮೆಂಟಿಗೆ ಒಬ್ಬರು ಒಂದು ರೀಸನ್ ಕೊಟ್ಕೊಂಡು ಕೈ ಕೊಟ್ಬಿಟ್ರು. ಆದರೆ ನಾನು ಡಿಸೈಡ್ ಮಾಡಾಗಿತ್ತು ಅದಕ್ಕೆ ಹೋಗಲೇಬೇಕು ಅಂತ. ಈಗ ನಾನು ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ. ಈಗ ನೈಟ್ 2 ಗಂಟೆ ಆಗಿದೆ. ಈಗ ಹೊರಡ್ತಾ ಇದ್ದೀನಿ. ಅಲ್ಲಿ ಒಂದು 6 ಗಂಟೆ ರೀಚ್ ಆದರೆ ಸಾಕು. ಮಂದಲ್ಪಟ್ಟಿ ಮುಗಿಲ್ಪೇಟೆ ಅಂತ ಇದೆಲ್ಲ ಗಾಳಿಪಥದಲ್ಲಿ, ಆ ಲೊಕೇಶನ್ಗೆ ಹೋಗಿ ಅಲ್ಲಿಂದ ಜೀಪ್ ಸಫಾರಿ ಮಾಡಿಕೊಂಡು ಅದು ಮುಗಿಸಿ ಆದಮೇಲೆ ಮಡಿಕೇರಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ಹೋಗೋಣ. ಮಂಡಲ್ಪಟ್ಟಿ ರೀಚ್ ಆದಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಮಾರ್ನಿಂಗ್ 6 o'clock ನಾನೀಗ ಪಿರಿಯಾಪಟ್ಟಣ ರೀಚ್ ಆಗಿದ್ದೀನಿ. ಇಲ್ಲಿಂದ ಒಂದು 40 ಕಿಲೋಮೀಟರ್ ಇದೆ ಮಡಿಕೇರಿ. 6ಗೆ ರೀಚ್ ಆಗೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದೆ. ಬಟ್ ಮಿಡ್ಲಲ್ಲಿ ಸ್ವಲ್ಪ ಕಾಫಿ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ, ಯಾಕೆ ಸುಮ್ಮನೆ ನಿದ್ದೆ ಬರ್ತಾ ಇತ್ತು. ಹಾಗಾಗಿ ನಾನು ಇಲ್ಲಿಂದ ಮತ್ತೊಂದು 45 ಮಿನಿಟ್ಸ್ ಡ್ರೈವ್ ಇದೆ. 7 o'clock ರೀಚ್ ಆಗ್ತೀನಿ. ಆಲ್ಮೋಸ್ಟ್ 7ಗೆ ರೀಚ್ ಆಗ್ತೀನಿ ಅಲ್ಲಿಗೆ. ಅಲ್ಲಿಂದ ಜೀಪ್ ಸಫಾರಿ, ಮಂದಲ್ಪಟ್ಟಿಗಿಂತ ಮುಂಚೆ ಒಂದು ಜೀಪ್ ಸಫಾರಿ ಅಂತ ಇದೆ, ಮಂದಲ್ಪಟ್ಟಿ ಜೀಪ್ ಸಫಾರಿ ಪಾಯಿಂಟ್. ಅಲ್ಲಿಗೆ ಹೋಗಿ ಅಲ್ಲಿಂದ ಜೀಪಲ್ಲಿ ನಾನು ಮೇಲ್ಗಡೆ ಹೋಗ್ತೀನಿ. ಅಲ್ಲಿ ಮತ್ತೆ ಸಿಗೋಣ. ಬಾಯ್. ಈಗ ನಾನು ಜೀಪ್ ಸಫಾರಿ ಪಾಯಿಂಟ್ ರೀಚ್ ಆಗಿದ್ದೇನೆ. ಇಲ್ಲಿ ಪರ್ ಜೀಪ್ ನಿಮಗೆ 2500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನೀವು 5 ಜನ ಬಂದರೆ ಒಂದು ಜೀಪಲ್ಲಿ 5 ಜನ ಹೋಗ್ಬೋದು. ಪರ್ ಹೆಡ್ 500 ರೂಪಾಯಿ ಥರ ಬರುತ್ತೆ. ನೀವು ಸಿಂಗಲ್ ಬಂದರೆ ಬೇರೆಯವ್ರ ಜೊತೆ ಶೇರ್ ಜೀಪಲ್ಲಿ ಹೋಗಬೇಕು. ಅದು ಬಿಟ್ಟು ನಿಮಗೆ 250 ರೂಪೀಸಿಂದ 300 ರೂಪೀಸ್ ತನಕ ಪಾರ್ಕಿಂಗ್ ಚಾರ್ಜ್ ಕೂಡ ತಗೊಳ್ತಾರೆ. ಮುಗಿಲ್ಪೇಟೆ ಜೀಪ್ ಸಫಾರಿ ಪಾಯಿಂಟಿಂದ ಲೆಫ್ಟಲ್ಲಿ ನಿಮಗೆ ಅಬ್ಬಿ ಫಾಲ್ಸ್ ಹೋಗ್ಬೋದು. 3 ಕಿಲೋಮೀಟರ್ ಡ್ರೈವ್ ಅಷ್ಟೇ. ನೀವು ಆರಾಮ್ಸೆ ಇಲ್ಲಿ ತನಕ ಗಾಡಿ ತೊಗೊಂಡು ಬಂದು ಪಾರ್ಕ್ ಮಾಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಥ್ರೂಔಟ್ ದ ಇಯರ್ ನೀರಿರುತ್ತೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ನೀರಲ್ಲಿ ಆಡೋಕ್ಕಾಗಲ್ಲ. ಜಸ್ಟ್ ಬಂದು ಫಾಲ್ಸ್ ನೋಡಿಕೊಂಡು ಫೋಟೋಸ್ ತೊಗೊಂಡು ಹೋಗ್ಬೋದು. ಯೂಶ್ವಲಿ ಸೀಸನ್ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ, ಕರೆಕ್ಟಾಗಿ ಫೋಟೋಸ್ ತೊಗೊಳಕ್ಕಾಗಲ್ಲ. ನಾನು ಹಂಗೆ ಹಿಂಗೆ ಮ್ಯಾನೇಜ್ ಮಾಡಿ 1-2 ಫೋಟೋಸ್ ತೊಗೊಂಡೆ, ವೀಡಿಯೋಸ್ ಕೂಡ ತೊಗೊಂಡೆ. ಬಟ್ ಕೂರ್ಗಿಗೆ ಬಂದರೆ ಅಬ್ಬಿ ಫಾಲ್ಸು ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸು. ನೀವು ಬಂದರೆ ಇದನ್ನು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ನಾನು ಮಡಿಕೇರಿ ಫೋರ್ಟ್ ಹೋಗಬೇಕು ಅಂತ ಹೋಗಿದ್ದೆ. ಬಟ್ ಅಲ್ಲಿ ಮಡಿಕೇರಿ ಫೋರ್ಟ್ ಕ್ಲೋಸ್ ಆಗಿದೆ, ಏನೋ ರಿನೋವೇಷನ್ ಮಾಡ್ತಾ ಇದ್ದಾರಂತೆ. ಅಲ್ಲಿ ಬರೀ ಮ್ಯೂಸಿಯಂ ಮಾತ್ರ ಇತ್ತು. ಬಟ್ ನನಗೆ ಮ್ಯೂಸಿಯಂ ನೋಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಅದರಲ್ಲಿ ಒಬ್ಬರು ಸಿಕ್ಕಿದ್ರು ನನಗೆ. ಇಲ್ಲಿ ಕಾಫಿ ಪ್ರೊಸೆಸಿಂಗು ಆದಮೇಲೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರಂತೆ, ವೈನೆಲ್ಲ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರಂತ ಹೇಳೋದಕ್ಕೆ ನಾನು ಅಲ್ಲಿಗೆ ಬಂದೆ. ಕಾಫಿ ನಾಡಿ ಬಂದು ಕಾಫಿ ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಹೇಳಿ. ಅದಕ್ಕೆ ಕಾಫಿ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಅದು ಪ್ರೊಸೆಸಿಂಗ್ ತೋರಿಸ್ತೀನಿ ಮತ್ತು ವೈನ್ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಮತ್ತು ನನ್ನ ಕೈಗೆ ಒಂದು ಕೋಲ್ ಕೊಟ್ಟಿದ್ದಾರೆ. ಈಗ ಕೋಲ್ ತೊಗೊಂಡು ಏನು ಮಾಡ್ಬೇಕಂತ ಹೇಳಿಲ್ಲ. ಒಳ್ಳೆ ಒನಕೆ ಓಬವ್ವನ ಕೋಲ್ ಥರ ಐತೆ. ಇದು ಕಾಫಿ ಪ್ಲಾಂಟೇಶನ್ನು. ಇಲ್ಲಿ ಅವರೀಗ ಕಾಫಿ ಪ್ರೊಸೆಸಿಂಗ್ ಹೇಗೆ ಬೀಜ ಇದು ಮಾಡೋದು, ಬೀಜ ತೆಗೆಯೋದೆಲ್ಲ ತೋರಿಸ್ಕೊಡ್ತಾರಂತೆ. ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಯಾವತ್ತೂ ಇದನ್ನು ಮಾಡಿರಲಿಲ್ಲ ಎಕ್ಸ್ಪೀರಿಯೆನ್ಸು. ಲಾಸ್ಟ್ ಟೈಮ್ ಒಂದು 2-3 ಸಲ ಬಂದಿದ್ದೆ ಕೂರ್ಗಿಗೆಲ್ಲ. ಬಟ್ ಯಾವತ್ತೂ ನಾನು ಕಾಫಿ ಪ್ಲಾಂಟೇಶನ್ಗೆ ಬಂದಿರಲಿಲ್ಲ. ಸ್ವಲ್ಪ ಪುಳಿಯಾಗಿರುತ್ತೆ. ಈ ಮರಕ್ಕೆ 150 ವರ್ಷದ ಮೇಲೆ ಆಗಿದೆ. ಮರಕ್ಕೆ ಏಜ್ 150 ಇಯರ್. ನಮ್ಮ ಮುತ್ತಜ್ಜ ಇದ್ದಾಗ ಇದ್ದಿದ್ದ ಮರ ಇನ್ನೂ ಉಂಟು. ನಮ್ಮ ಮುತ್ತಜ್ಜನೂ ಇಲ್ಲ, ಅಜ್ಜನೂ ಇಲ್ಲ. ಸೊ ನಮಗೀಗ ಒಂದು ಕಾಫಿ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಾಫಿ, ಪ್ಯೂರ್ ಬೆಲ್ಲದಿಂದ ಮಾಡಿರೋದಂತೆ. ಇದೇ ಕಾಫಿ ಪ್ಲಾಂಟೇಶನಲ್ಲಿ ಬೆಳೆದಿರೋ
ಗಿಡದಿಂದ ಕಾಫಿ ಬೀನಿಂದ ಮಾಡಿರೋ ಕಾಫಿ ಇದು. ಇದನ್ನು ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ ಮಾತ್ರ. ಐಮ್ ಲವಿಂಗ್ ಇಟ್. ಕಾಫಿ ಪ್ಲಾಂಟೇಶನ್ ಟೂರ್ ಆದಮೇಲೆ ನಿಮಗೆ ಇಲ್ಲಿ ವೈನ್ ಟೇಸ್ಟ್ ಮಾಡ್ಬೋದು. ಇಲ್ಲಿ ಎಲ್ಲ ಥರ ವೆರೈಟಿ ಆಫ್ ವೈನ್ ಸಿಗುತ್ತೆ, ಆಲ್ಕೋಹಾಲಿಕ್ ಮತ್ತು ನಾನ್ ಆಲ್ಕೋಹಾಲಿಕ್. 1 ಇಯರಿಂದ 15-17 ಇಯರ್ಸ್ ತನಕ ವೈನ್ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಅಲ್ಲಿ ಅವರು 3 ವೈನ್ನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಯಾವುದಾದ್ರೂ 3 ವೈನ್ನ ಟೇಸ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿ ಆಮೇಲೆ ಬೈ ಮಾಡ್ಬೋದು. ನಾನು ಫಸ್ಟ್ ಈಗ ರೆಡ್ ವೈನ್ನ ಟೇಸ್ಟ್ ಮಾಡ್ತಾ ಇದ್ದೇನೆ. ಒಂಥರ ಚೆನ್ನಾಗಿದೆ. ಈಗ ಸೆಕೆಂಡ್ ಈಗ ದಾಸವಾಳ ಹಿಬಿಸ್ಕಸ್ ಟ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ವೀಟ್ ಉಂಟು, ಒಳ್ಳೆ ಉಂಟು. ಈಗ ಥರ್ಡ್ ಶಾರ್ಟು ಕ್ಯಾಶ್ಯೂ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಕ್ಯಾಶ್ಯೂ ಟ್ರೈ ಮಾಡ್ತಾ ಇರೋದು. ಇದಕ್ಕೆ ನಂದು ಫಸ್ಟ್ ಓಟ್. ಸೊ ನಾನೀಗ ಒಂದು ಇಲ್ಲಿ ವೈನ್ ಗ್ಲಾಸ್ ನೋಡಿದೆ. ಖುಷಿ ಅನ್ಬ್ರೇಕೇಬಲ್. ಇದೇನಿದು? ಇದು ವೈಲ್ಡ್ ಗಾರ್ಲಿಕ್ ಆಯಿಲ್. ಹೆಡಾಕ್, ಮೈಗ್ರೇನ್, ಕೋಲ್ಡ್, ಸೈನಸ್ ನೋಸ್ಟ್ರೋ. ಹೆಡಾಕ್ ಇದ್ರೆ ಇಲ್ಲಿಗೆ ಒಂದು ಡ್ರಾಪ್ಸ್, ಸೈನಸ್ಸಿಗೆ ಇಲ್ಲಿ ಮನಸ್ಸಿಗೆ ಗೊತ್ತು. 2 ನಿಮಿಷ ಸ್ಮೆಲ್ ತೊಗೊಳ್ಳಿದೆ. ಮುಚ್ಚಬೇಡಿ, 2 ನಿಮಿಷ ಕಣ್ಣು ಬರ್ಲಿಂಗ್ ಆಗ್ತದೆ. ನಂತರ ಅಷ್ಟೇ ಓಪನ್ ದ ಐಸ್. ಇದೊಂದು ಪವರ್ ಹೋಗೋದು ಕಣ್ಣಿಗೆ. ಈಗ ನೀವು ಸ್ನಾನ ಮಾಡ್ತೀರಲ್ಲ, ಹೇರ್ ಇಲ್ಲ ಟವಲಲ್ಲಿ ಹೇರ್ನ ಒಣಗಿಸ್ತೀರ, ತಲೆ ಒಳಗೆ ನೀರು ಇರ್ತದೆ, ಡ್ರೈ ಆಗೋದಿಲ್ಲ. ಸ್ಮೆಲ್ ತಗೊಂಡು ಹೋಗ್ತೀನಿ ನಿಮಗೆ ಇರ್ತದೆ, ಫುಲ್ ಡ್ರೈ ಮಾಡಿ ಕೊಡ್ತದೆ. ಈಗ ಗಾಳಿ ಚೇಂಜ್ ಆದರೆ ಏನಾಗಿದೆ ರೀ? ರಿಲ್ಯಾಕ್ಸ್, ಏನಾಗೋದಿಲ್ಲ. 2 ನಿಮಿಷ 350 ರೂಪಾಯಿ. ಇಮಿಡಿಯೇಟ್ಲಿ ಫಾಸ್ಟ್ ರಿಲ್ಯಾಕ್ಸ್. ಸಿಕ್ಕಾಬಳೆ ಪವರ್ಫುಲ್ ಇದೆ ಇದು ಬ್ರೋ. ಅವ್ರು ಅದೇನೋ ಹಚ್ಬಿಟ್ರು ನನಗೆ ಹಣೆಗೆಲ್ಲ. ಹಣೆಯೆಲ್ಲ ಫುಲ್ ರೆಡ್ 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 ಆಗೋಗಿದೆ ನನಗೆ. ಸಿಕ್ಕಾಬಡೆ ಪವರ್ಫುಲ್ಲು. ನನಗೀಗ ಅವ್ರು ಹಾಕಿ 10 ನಿಮಿಷ ಆಯಿತು. 10 ನಿಮಿಷ ಆದರೂ ಇನ್ನು ನನಗೆ ಇಲ್ಲಿ ಹಾಗೆ ರೆಡ್ಡೆಲ್ಲ ಆಗ್ತಾಯಿದೆ. ಇನ್ನೂ ಪವರ್ ಹಾಗೇ ಇದೆ. ಗೊತ್ತಿಲ್ಲ ಇದು ಎಷ್ಟು ಜೆನ್ವಿನ್ ಅಂದರೆ ನಿಜವಾಗ್ಲೂ ಗುಣ ಆಗುತ್ತಾ ಇಲ್ಲಾಂದರೆ ಇದೇ ನನಗೆ ರಿಯಾಕ್ಷನ್ ಆಗುತ್ತಾ ಅಂತ. ಈ ರೆಡ್ ಆಗಿರೋದು ನೋಡ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ. ನೋಡೋಣ. ಅವತ್ತೊಂದು ಈಗ ರೂಮ್ಗೆ ಹೋಗಿ ಒಂದು ಸ್ನಾನ ಮಾಡಾದ್ಮೇಲೆ ಇದು ಹಿಂಗೆ ಇದ್ದರೆ ಮತ್ತೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಅಪ್ಪ ಮೋಸ್ಟ್ಲಿ ಇದು ನಾರ್ಮಲ್ ಅನಿಸುತ್ತೆ. ಮೇ ಬಿ ತುಂಬ ಪವರ್ಫುಲ್ ಇರೋದ್ರಿಂದ ಇದು ನಾರ್ಮಲ್ ಅನಿಸ್ಬೋದು. ಐ ಆಮ್ ನಾಟ್ ಶೋರ್. ಈಗ ರೂಮ್ಗೆ ಹೋಗಿ ಸ್ನಾನ ಮಾಡಾದ್ಮೇಲೆ ನಂಗೆ ಗೊತ್ತಾಗುತ್ತೆ ಏನಂತ. ಬಟ್ ವರ್ತ್ ಟ್ರೈಯಿಂಗ್ ಅನಿಸುತ್ತೆ ಒಂದ್ಸಲ. ಅವ್ರು ಹೇಳೋದ ಪ್ರಕಾರ, ಅವ್ರು ಕ್ಲೈಮ್ ಮಾಡೋದ ಪ್ರಕಾರ ಈಗ 5 ನಿಮಿಷದಲ್ಲಿ ಹೆಡ್ಏಕ್, ಸೈನಸ್ ಏನಿದ್ರು ಕಡಿಮೆ ಆಗುತ್ತೆ ಅಂತ. ನಾನು ತೊಗೊಳ್ಳೋಣ ಅಂದ್ಕೊಂಡೆ ನಮ್ಮ ಪೇರೆಂಟ್ಸಿಗೆ. ಬಟ್ ಆಮೇಲೆ ಮತ್ತೆ ರಿಯಾಕ್ಷನ್ ಆದರೆ ಅಂತ ನಾನು ಬೈದಲ್ಲಿ ನಾನು ತೊಗೊಂಡಿಲ್ಲ. ನಾನು ಟ್ರೈ ಮಾಡಿ ನನಗೆ ಅದು ತೊಗೊಳಕ್ಕಾಗಿಲ್ಲ. ಅಷ್ಟು ಪವರ್ಫುಲ್ ಇದೆ ಅದು. ಮತ್ತು ಅಷ್ಟೇ ಕ್ವಾಂಟಿಟಿ ತೊಗೋಬೇಕಂತೆ, ಸ್ವಲ್ಪ ತೊಗೊಂಡ್ರೆ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆ ಅದು ಬೇರ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ತುಂಬ ಪೇನ್ಫುಲ್ ಅನಿಸುತ್ತೆ. ಅದಕ್ಕೆ ನಾನು ತೊಗೊಳ್ಳಿಲ್ಲ. ಇಲ್ಲಾಂದರೆ ಟ್ರೈ ಮಾಡ್ತಾಯಿದ್ದೆ. ಈಗ ಸ್ಟೇಗೆ ರೂಮ್ಗೆ ಹೋಗ್ತಾ ಇದ್ದೀನಿ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆದಮೇಲೆ ಸಂಜೆ ನಿಸರ್ಗಧಾಮ ಮತ್ತು ರಾಜ ಸೀಟ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಇನ್ ಕೇಸ್ ಟೈಮ್ ಪರ್ಮಿಟ್ ಮಾಡಿದ್ರೆ ನೋಡಿ ಏನಾಗುತ್ತೆ ಅಂತ. ಫೈನಲಿ ನಾನು ರೀಚ್ ಆದೆ ನಂದು ಸ್ಟೇಗೆ. ಇದು ತೆಲ್ಮಾಸ್ ಕ್ರಾಫ್ಟ್ ಅಂತ ಮಡಿಕೇರಿಲಿರೋದು. ತುಂಬ ಬಜೆಟ್ ಫ್ರೆಂಡ್ಲಿ ಸ್ಟೇ ಇದು. ಫುಡ್ ಅಂತ ಇಲ್ಲ, ಕಿಚನ್ ಉಂಟು ಅಷ್ಟೇ. ರೂಮ್ಸ್ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಐ ಜಸ್ಟ್ ಗೋ ಇನ್ಸೈಡ್. ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ. ವಾಶ್ರೂಮ್. ಆ್ಯಕ್ಚುಲಿ ನಾನಿದು 4 ಜನಕ್ಕಂತ ಬುಕ್ ಮಾಡಿದ್ದು. ಬಟ್ ಫ್ರೆಂಡ್ಸ್ ಎಲ್ಲ ಕೈ ಕೊಟ್ಟರು. ಹಾಗಾಗಿ ನಾನು ಇವತ್ತು ಒಬ್ಬನೇ ಸ್ಟೇ ಮಾಡಬೇಕಿಲ್ಲಿ. ಅವರಿಗೆ ಅಂದರೆ ಲಾಸ್ಟ್ ಮೂಮೆಂಟಿಗೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ನಾನು ಬಂದುಬಿಟ್ಟೆ. ಬೇರೆ ಏನೂ ಆಪ್ಷನ್ ಇಲ್ಲ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆದಮೇಲೆ ಸಂಜೆ ನಾನು ರಾಜ ಸೀಟಿಗೆ ಹೋಗ್ತೀನಿ. ರಾಜ ಸೀಟ್ ಮತ್ತು ಇಲ್ಲಿ ಹತ್ತಿರದಲ್ಲಿ ಯಾವ ಪ್ಲೇಸ್ ಇದೆ ನೋಡಬೇಕು. ಹೋಗಿ ಅಲ್ಲಿ ಪ್ಲೇಸ್ನ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಯಾವ ಫ್ರೆಂಡ್ಸ್ ಬರದೇ ಇದ್ದರು ಪ್ಲ್ಯಾನ್ ಮಾಡಿದ್ದೀನಿ ಅಂತ ನಾನು ಮಡಿಕೇರಿಗೆ ಗಾಡಿ ಹಾಕ್ಕೊಂಡು ಬಂದುಬಿಟ್ಟೆ ಒಬ್ಬನೇ. ಯಾರಿಗೂ ಕೇರ್ ಮಾಡಲಿಲ್ಲ. ಒಬ್ಬನೇ ನೋಡ್ತೀನಿ ಮಡಿಕೇರಿನ. ಈಗ ಇಲ್ಲಿ ಸ್ಟೇಲ್ ಬಂದ್ಕೊಂಡು ಈ ಜೋಕಾಲಿ ಮೇಲೆ ಕೂತ್ಕೊಂಡು ಹಿಂಗೆ ಒಂದು
ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಒಂದು ಥಾಟ್ ಬಂತು, ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅನಿಸ್ತು. 100 ಸಿನಿಮಾ ನೋಡಿದ್ರು ನಿನಗೆ ತಂದೆ ಥರ ಒಂದು ಹೀರೋ ಸಿಗಲ್ಲ. 100 ದೇವಸ್ಥಾನಕ್ಕೆ ಹೋದರೂ ನಿಮಗೆ ಒಂದು ತಾಯಿ ಥರ ಒಂದು ದೇವ್ರು ಸಿಗಲ್ಲ ಅಂತ. ಈ ಥರ ಒಂದು ಗ್ರೀನರಿಲಿ ಕೂತ್ಕೊಂಡಾಗ ಈ ಥರ ಎಲ್ಲ ಒಂದು ಥಾಟ್ಸ್ ಬರ್ತಾ ಇರುತ್ತೆ. ಅವಾಗ ಹೇಳ್ತಾ ಇರ್ತೀನಿ ನಿಮಗೆ, ಕೇಳ್ತಾ ಇರಿ, ಮತ್ತೊಬ್ಬರಿಗೆ ಹೇಳಿ, ಇದನ್ನು ಶೇರ್ ಮಾಡ್ತಾ ಇರಿ. ಸೊ ಊಟ ಆರ್ಡರ್ ಮಾಡಿದ್ದೀನಿ. ಬಂಗಡ ಫಿಶ್ ಫ್ರೈ, ಚಿಕನ್ ಸುಕ್ಕ, ನೀರು ದೋಸೆ, ಪಲ್ಯ ಮತ್ತು ವೈಟ್ ರೈಸ್ ಮತ್ತು ಚಿಕನ್ ಕರಿ ಕೂಡ ಆರ್ಡರ್ ಮಾಡಿದ್ದೀನಿ. ತೊಗೊಂಡು ಬಂದೆ. ಆ್ಯಕ್ಚುಲಿ ಇಲ್ಲಿ ಹತ್ತಿರದಲ್ಲಿ ಒಂದು ಕರಾವಳಿ ಸ್ಟೈಲ್ ಫುಡ್ ಅಂತ ಇತ್ತು, ಹೋಟೆಲ್ ಅಂತ ಇತ್ತು. ಮನೆಯಲ್ಲೇ ಗಂಡ ಹೆಂಡತಿ ಕುಕ್ ಮಾಡಿ ಕೊಡ್ತಾರೆ, ಹೋಮ್ ಮೇಡ್ ಫುಡ್ಡು. ಟೇಸ್ಟ್ ಮಾಡೋಣ ಅಂತ ಹೋಗಿ ತೊಗೊಂಡು ಬಂದೆ. ನೋಡೋಣ ಹೇಗಿರುತ್ತಂತ ತಿಂದು ಹೇಳ್ತೀನಿ. ಮನೇಲಿ ಮಾಡಿತಿರೋದು ಚಿಕನ್ ಸುಕ್ಕ, ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ವರ್ತ್. ಈಗ ಸಂಜೆ 6 ಗಂಟೆ ಆಯಿತು. ಆ್ಯಕ್ಚುಲಿ 5 ಗಂಟೆಗೆ ಹೋಗ್ಬೇಕಂತ ಇದೆ ರಾಜಾ ಸೀಟಿಗೆ. ಇಲ್ಲಿ ನನ್ನ ರೂಮಿಂದ ಒಂದು 10 ನಿಮಿಷ ಅಷ್ಟೇ ದಾರಿ ರಾಜಾ ಸೀಟ್, ಸನ್ಸೆಟ್ ಪಾಯಿಂಟ್ ಅದು. ಅಲ್ಲಿಗೆ ನನಗೆ ಹೋಗ್ತಾ ಇದ್ದೇನೆ. ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ, ಬನ್ನಿ. ಫೋಟೋಸ್ ತಗೊಳ್ಳಿದ್ರೆ ಸೊ ರಿವರ್ ರಾಫ್ಟಿಂಗ್ ಅಂತ ನಾನೀಗ ಈ ದುಬಾರಿ ಕ್ಯಾಂಪ್ ಹತ್ರ ಬಂದಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಫೋನು ಆಮೇಲೆ ವ್ಯಾಲ್ಯೂಯೇಬಲ್ ಐಟಮ್ಸ್ ಏನೂ ಅಲೌಡ್ ಇಲ್ಲ ಅಂತ. ಸೊ ನಾನೀಗ ಫೋನು, ಶೂ ಎಲ್ಲ ನಾನು ಪರ್ಸ್ ಎಲ್ಲ ತೊಗೊಂಡು ಕಾರಲ್ಲಿಟ್ಟು ವಾಪಸ್ ಮತ್ತೆ ಹೋಗ್ತಾ ಇದ್ದೀನಿ. ಪರ್ ಹೆಡ್ 800 ರುಪೀಸು ಶೇರಿಂಗ್ ಇರುತ್ತೆ. ಸೊ ನನಗೆ 800 ರುಪೀಸ್ ಕೊಟ್ಟು ರಿವರ್ ರಾಫ್ಟಿಂಗ್ ಮಾಡ್ತಾಯಿದ್ದೀನಿ. 7 ಕಿಲೋಮೀಟರ್ ಡಿಸ್ಟೆನ್ಸ್, 4:30 ಕ್ಲೋಸ್ ಆಗುತ್ತೆ. ಎಲಿಫೆಂಟ್ ಕ್ಯಾಂಪ್ ಇಲ್ಲ. ಆ್ಯಕ್ಚುಲಿ ಎಲಿಫೆಂಟ್ ಕ್ಯಾಂಪ್ನ ಬೇರೆ ಕಡೆ ಶಿಫ್ಟ್ ಮಾಡಿದಾರಂತೆ. ಸೊ ಓನ್ಲಿ ರಿವರ್ ರಾಫ್ಟಿಂಗ್ ಮಾತ್ರ ಇದೆ. ಸೊ ರಿವರ್ ರಾಫ್ಟಿಂಗ್ ಮಾತ್ರ ಹೋಗ್ತಾ ಇದ್ದೀನಿ ಈಗ. ರೋಪ್ ಇಟ್ಕೊಳ್ಳಿ. ಗೋಪ್ರೋ. ಓಕೆ, ಫಾರ್ವರ್ಡ್. ಫಾರ್ವರ್ಡ್ ಮಾಡಿ. ಮಾಡಬೇಕು. ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡು ಆನ್ ದ ವೇ ಬರಬೇಕಾದ್ರೆ ಯುಫೋರಿಯಾ ಅಂತ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ. ಇಲ್ಲಿ VR ಗೇಮಿಂಗು, ಹಾರರ್ ಹೌಸ್ ಎಲ್ಲ ಇದೆ. ಬೆಂಗಳೂರಲ್ಲಿ ಹೋಗಿದ್ದೀನಿ, ಬಟ್ ಇಲ್ಲಿ ಹೇಗಿರುತ್ತೆ ಅಂತ ಒಂದು ಸಲ ಚೆಕ್ ಮಾಡೋಕ್ಕೆ ಬಂದೆ. ಹಾರರ್ ಹೌಸ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಓಕೆ ಅಂತ ಸ್ಕೇರೇ ಇರಲಿಲ್ಲ. ಆಮೇಲೆ ಕ್ರಿಕೆಟ್ ಕೂಡ ಆಡಿದೆ, ಕ್ರಿಕೆಟ್ ಕೂಡ ಓಕೆ ಅನಿಸ್ತು. ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಯುಫೋರಿಯಿಂದ ಒಂದು 10 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಚಿಕ್ಕಲಿಹೊಳೆ ರಿಸರ್ವಾಯರ್ ಇದೆ. ಸೊ ಇದು 9 AM ಇಂದ 5 PM ತನಕ ಇದೆ. ಬಟ್ ಇಲ್ಲಿ ಆಲ್ರೆಡಿ 6 o'clock ರೀಚ್ ಆಗಿದ್ದೀನಿ. ಗೇಟ್ ಕ್ಲೋಸ್ ಆಗಿತ್ತು, ಮೇನ್ ಗೇಟ್. ಬಟ್ ನಡ್ಕೊಂಡು ಇಲ್ಲಿ ತನಕ ಬಂದೆ. ಈಗ ಚಿಕ್ಕಲಿಹೊಳೆ ಪಾಯಿಂಟ್ ಇದು. ಇಲ್ಲಿ ಯೂಶ್ವಲಿ ನೀರಿದ್ದರೆ ಲೆಫ್ಟಲ್ಲಿ ಹಾಕಿರೋ ಫೋಟೋ ರೆಫರೆನ್ಸ್ ಇದೆಲ್ಲ ಆ ಥರ ಇರುತ್ತೆ ನೋಡೋಕ್ಕೆ. ಬಟ್ ಈಗ ಇಲ್ಲಿ ನೀರು ಕಡಿಮೆ ಇದೆ, ಬಿಕಾಸ್ ಈಗ ಮಳೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಹಾಗಾಗಿ ನೀರಿಲ್ಲ ಅಷ್ಟು, ಹಾಗಾಗಿ ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ನೀವು ಬಂದರೆ, ಈ ಪ್ಲೇಸಿಗೆ ಬಂದರೆ ಮಳೆಗಾಲ ಅಂದರೆ ಸ್ಟಾರ್ಟ್ ಆದಾಗ ಬರಬೇಡಿ, ಮಿಡ್ಡಲ್ಲಿ ಬನ್ನಿ. ಯಾವಾಗ ಸ್ವಲ್ಪ ನೀರು ತುಂಬ್ಕೊಂಡಿರುತ್ತೆ, ನೀರು ಫ್ಲೋ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಂದಿದ್ದು ಸ್ವಲ್ಪ ವೇಸ್ಟ್ ಆಯ್ತು ಅಂತ ಕಾಣಿಸ್ತದೆ. ಮಡಿಕೇರಿಯಿಂದ ವಾಪಸ್ ಬೆಂಗಳೂರು ಬರಬೇಕಾದ್ರೆ ಕುಶಾಲನಗರದಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಕಾವೇರಿ ನಿಸರ್ಗಧಾಮ ಸಿಗುತ್ತೆ. ಇಲ್ಲಿ ನಿಮಗೆ ಬೋಟ್ ರೈಡು, ಎಲಿಫೆಂಟ್ ರೈಡು ಮತ್ತು ಬರ್ಡ್ ಪಾರ್ಕ್, ಜಿಪ್ ಲೈನ್ ಎಲ್ಲ ಇದೆ.
ಬರ್ಡ್ ಪಾರ್ಕಿಗೆ ನಿಮಗೆ 50 ರುಪೀಸು. ತುಂಬ ಮಳೆ ಬರ್ತಿರೋದ್ರಿಂದ ನಮಗೆ ಬರ್ಡ್ ಪಾರ್ಕ್ ಮಾತ್ರ ನೋಡೋಕ್ಕಾಯಿತು. ಬೋಟ್ ರೈಡ್ ಮಾಡೋಕ್ಕಾಗಿಲ್ಲ, ಜಿಪ್ ಲೈನ್ ಮಾಡೋಕ್ಕಾಗಿಲ್ಲ. ಆ್ಯನಿಮಲ್ ಎಲಿಫೆಂಟ್ ರೈಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ನನಗೆ ಯಾಕೋ ಅದು ಒಂಥರ ಆ್ಯನಿಮಲ್ ಅಬ್ಯೂಸ್ ಅನಿಸುತ್ತೆ. ಇದೆಲ್ಲ ನೋಡಿದ್ವಿ, ಚೆನ್ನಾಗಿತ್ತು, ಬಟ್ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ. ಸ್ವಲ್ಪ ಸ್ಟಿಂಕಿ ಇತ್ತು, ಸ್ಮೆಲ್ ಬರ್ತಾಯಿತ್ತು ಬರ್ಡ್ ಇರೋ ಕಡೆ ಎಲ್ಲ. ಇದು ನೋಡಿ, ಇದಂತೂ ಯಾರೋ ಮನೆಗೆ ಎಷ್ಟು ಬಂದಿರೋ ಥರ ಹೋದ ಕೂಡಲೇ ಹತ್ರ ಬಂದುಬಿಡ್ತು. ಸ್ವಲ್ಪ ಭಯ ಆಗಿ ನಾನು ಹಿಂದ್ಗಡೆ ಬಂದುಬಿಟ್ಟೆ. ಬಟ್ ಇಟ್ ವಾಸ್ ಓಕೆ. ನಿಸರ್ಗಧಾಮ ಆದಮೇಲೆ ನಿಮಗೆ ನೆಕ್ಸ್ಟ್ 10 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಗೋಲ್ಡನ್ ಟೆಂಪಲ್ ಸಿಗುತ್ತೆ. ಇದು ಟಿಬೇಟಿಯನ್ ಬುದ್ಧ ಟೆಂಪಲ್. ಕೂರ್ಗಿಗೆ ಬಂದರೆ ಈ ಟೆಂಪಲ್ನ ಮಿಸ್ ಮಾಡಲೇಬೇಡಿ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿರೋ ಈ ಟೆಂಪಲಲ್ಲಿರೋ 3 ಬುದ್ಧ ಸ್ಟ್ಯಾಚು ಕೂಡ ಕಾಪರ್ ಮತ್ತು ಗೋಲ್ಡ್ ಪ್ಲೇಟಲ್ಲಿ, ಪ್ಯೂರ್ ಗೋಲ್ಡ್ ಪ್ಲೇಟಲ್ಲಿ ಮಾಡಿರೋ ಸ್ಟ್ಯಾಚು ಇದು. ಇಲ್ಲಿ ಪ್ರೇಯರ್ ಆಗ್ತಿರ್ಬೇಕಾದ್ರಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ನಿಮಗೆ ಇಲ್ಲಿ ಟಿಬೇಟಿಯನ್ ಶಾಪ್ಸ್ ಇದೆ, ಟಿಬೇಟಿಯನ್ ಕೆಫೆ ಇದೆ. ನೀವು ಅದನ್ನೆಲ್ಲ ಫುಡ್ ಕೂಡ ಟ್ರೈ ಮಾಡ್ಬೋದು ಮತ್ತು ಶಾಪ್ ಕೂಡ ಮಾಡ್ಬೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ಕ್ವಾಲಿಟಿ ವೈಸ್ ತುಂಬ ವರ್ತ್ ಇದು. ಇಲ್ಲಿ ಬಂದರೆ ಇದೊಂದ್ಸಲ ಟ್ರೈ ಮಾಡಿ. ಫೈನಲಿ ನನ್ನ 3 ದಿನದ ಕೂರ್ಗ್ ಟ್ರಿಪ್ ಮುಗಿಸಿ ನಾನು ವಾಪಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ದೇನೆ. 3 ದಿನ ನೋಡುವಕ್ಕೆ ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದೆ ಇಲ್ಲಿ. ತುಂಬ ವರ್ತ್ ಇತ್ತು ಟ್ರಿಪ್. ನಾನಂತೂ ತುಂಬ ಖುಷಿಪಟ್ಟೆ ಈ ಟ್ರಿಪ್ ಬಂದು. ನನ್ನ ಬಹುದಿನದ ಕನಸು ರಿವರ್ ರಾಫ್ಟಿಂಗ್ನ ನಾನು ಫೈನಲಿ ಈಡೇರಿಸ್ಕೊಂಡೆ. ತುಂಬ ಚೆನ್ನಾಗಿತ್ತು ರಿವರ್ ರಾಫ್ಟಿಂಗ್ ಸಹ. ನಾನು ಎಲ್ಲಿ ಸ್ಟೇ ಮಾಡಿದೆ, ನನ್ನ ಸ್ಟೇ ಮಾಡಿರೋ ಡೀಟೇಲ್ಸ್ ಮತ್ತು ಎಷ್ಟು ಖರ್ಚಾಯಿತು ಮತ್ತು ಯಾವ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ಇದೆಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೇನೆ. ನಿಮಗೇನೇನಾದರೂ ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ತಿಳಿಸಿ. ಹಾಗೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.